ರೀತಿಯ ಮಣ್ಣುಗಳಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಮತ್ತು ನೀರನ್ನ ಹೀರ್ಕೊಳ್ಳುವಂತ ಸಾಮರ್ಥ್ಯದ ಬಗ್ಗೆ ಒಂದು ಸಣ್ಣ ಪ್ರಯೋಗವನ್ನ ಮಾಡೋಣ. ಹಾಗಾದ್ರೆ ಇಲ್ಲಿ ನಾವು ಎಷ್ಟು ತರದ ಮಣ್ಣುಗಳನ್ನ ತಗೊಂಡಿದೀವಿ? 4 ರೀತಿ ಮಣ್ಣನ್ನ. ಈ ಮಣ್ಣನ್ನ ಏನಿದು? ಉಸುಕು ಅಥವಾ ಮರಳು ಅಂತ ಹೇಳ್ತೀವಿ. ಸಾಧಾರಣ ಮಣ್ಣು, ಸಾಧಾರಣ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೀವಿ. ನಂತರ ಇದು ಕೆಂಪು ಮಣ್ಣು. ಈ ಮಣ್ಣು ಮಣ್ಣು, ಇದು ಸಾವಯವ ಮಣ್ಣು ಅಥವಾ ಫಲವತ್ತತೆಯುಂತ ಮಣ್ಣು. ಈಗ ನಾವು ಈ ಎಲ್ಲಾ ಮಣ್ಣುಗಳನ್ನ 4 ಡಬ್ಬದಲ್ಲಿ ಹಾಕೋಣ. ಆದ್ರೆ ಈ ಮಣ್ಣನ್ನು ಹಾಕೋಕ್ಕಿಂತ ಮುಂಚೆ ಏನೆಲ್ಲ ತಯಾರಿನ ಮಾಡ್ಕೋಬೇಕಂತ ನಾವು ನೋಡೋಣ. ಮೊದ್ಲಿಗೆ ಈ ಡಬ್ಬನ ಏನ್ ಮಾಡ್ಬೇಕು, ಕೆಳಗಡೆ ಈ ತರ ಆ ಭಾಗವನ್ನ ಕತ್ತರಿಸಿ ತೆಗಿಬೇಕು. ತೆಗೆದ ನಂತರ ಈ ಬಟ್ಟೆ ಹಾಕಿ ದಾರದಿಂದ ಕಟ್ಟಿ ಅದನ್ನ ಭದ್ರಪಡಿಸ್ತೀವಿ. ಪಡಿಸಿದ ನಂತರ ಇದರಲ್ಲಿ 4 ರೀತಿಯ ಮಣ್ಣುಗಳನ್ನ ಹಾಕೊಂಡ್ವಾ. ಇವಾಗ ಈ 4 ರೀತಿಯ ಮಣ್ಣುಗಳನ್ನು ಈ ಡಬ್ಬದಲ್ಲಿ ಹಾಕಿ ಒಂದು ನೀರಿನ ತೊಟ್ಟದಲ್ಲಿ ಇಡೋಣ. ನೀರಿನ ತೊಟ್ಟಿಯಲ್ಲಿ ಇಟ್ಟಾಗ ಆ ಮಣ್ಣಿನಲ್ಲಿ ನೀರೇನಾಗುತ್ತೆ? ನೀರು ಒಳಗಡೆ ಬರುತ್ತೆ. ಯಾಕೆ ಒಳಗಡೆ ಬರುತ್ತೆ? ಬಟ್ಟೆ ಕಟ್ಟಿದೀವಲ್ಲ, ಕ್ರಿಯೆ ನಡೆಯುತ್ತೆ. ಆ ಕ್ರಿಯೆನ ನಾವ್ ಏನಂತ ಹೇಳ್ತೀವಿ? ಕ್ಯಾಪಿಲರಿ ಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ಈ ಮಣ್ಣಿನಲ್ಲಿ ಸಣ್ಣ 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 ನಾಳುಗಳಾಗಿ ಏರ್ಪಟ್ಟು ನೀರು ಇಲ್ಲಿರುತ್ತೆ. ಅದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಏನ್ ಮಾಡುತ್ತೆ? ಹೋಗುತ್ತೆ. ಹಾಗಾದ್ರೆ ಯಾವ ಮಣ್ಣಿನಲ್ಲಿ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುವಂತ ಶಕ್ತಿ ಇದೆ ಅಂತ ಈಗ ನೋಡೋಣ. ಯಾವ ಮಣ್ಣು? ಮರಳು. ಮೊದಲಿಗೆ ಮರಳು, ನಂತರ ಸಾಧಾರಣ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು, ಅದನ್ನ ಇಡೋಣ. ನಂತರ ಕೆಂಪು ಮಣ್ಣು, ನಂತರ ಸಾಧಾರಣ ಮಣ್ಣು. 4 ರೀತಿಯ ಮಣ್ಣುಗಳನ್ನ ನಾವೆಲ್ಲಿ ಇಟ್ಟಿದೀವಿ? ನೀರಿನಲ್ಲಿ. ಈಗ ಅಲ್ಲಿ ನಾವು ಕೆಳಗಡೆ ಹಾಕಿರೋದು ಬಟ್ಟೆ ಅಲ್ವಾ? ಹೌದು ಮೇಡಮ್. ಏನಾಗುತ್ತೆ? ಮೇಲೆ ಹೋಗುತ್ತೆ, ಪ್ರಾರಂಭ ಆಗುತ್ತೆ. ಈ ಮಣ್ಣಿನಲ್ಲಿ ನಾವೇನ್ ಮಾಡೋಣ? ಈ ರಾಗಿಗಳನ್ನ ಹಾಕೋಣ. ರಾಗಿ ಹಾಕಿದ್ಮೇಲೆ ನಂತರ 10 ದಿನ ಬಿಟ್ಟು ನೋಡಿದ್ಮೇಲೆ ಏನು ಬದಲಾವಣೆ ಆಗಿರುತ್ತೆ ಅಂತ ನೋಡೋಣ. ಹತ್ತು ದಿನದ ನಂತರ ಸಸ್ಯಗಳ ಬೆಳವಣಿಗೆಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನೋಡ್ತೀರಲ್ವಾ ಈಗ. ಆದ್ರೆ ನಾವು ಮೊದ್ಲಿಗೆ ನೋಡಿದಾಗ ಈ 4 ಮಣ್ಣಲ್ಲಿ ಯಾವ್ದ್ರಲ್ಲಿ ನೀರು ಫಸ್ಟ್ ಚೆನ್ನಾಗಿ ಹೀರಿಕೆ ಆಗಿತ್ತು? ಮರಳು. ಆದ್ರೆ ಉಸ್ಕಲ್ಲಿ ಚೆನ್ನಾಗಿ ನೀರು ಹೀರಿಕೆ ಆಗಿತ್ತು. ಆದ್ರೆ ಬೆಳೆದಿರೋದು ಈ ಮಣ್ಣಿನಲ್ಲಿ ಮಾತ್ರ ಅಲ್ವಾ? ಯಾಕೆ ಹಾಗಾದ್ರೆ? ಯಾಕಂದ್ರೆ ಈ 4 ಮಣ್ಣನ್ನು ಹೋಲಿಸಿದಾಗ ಈ ಸಾವಯವ ಮಣ್ಣಿನಲ್ಲಿ ನೀರನ್ನ ಹೀರ್ಕೊಂಡು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಏನಾಗಿರುತ್ತೆ? ತುಂಬಾ ಇರತ್ತೆ. ಆದ್ರೆ ಈ ಉಸುಕಲ್ಲಿ ನೀರನ್ನ ಹೀರ್ಕೊಳ್ಳುತ್ತೆ, ಆದ್ರೆ ಅದು ತನ್ನಲ್ಲೇ ಹಿಡಿದಿಟ್ಕೊಳ್ಳಲ್ಲ. ಬೇಗನೆ ಏನ್ ಮಾಡುತ್ತೆ? ಬಿಟ್ಕೊಟ್ಟು. ಆದ್ರಿಂದಲೇ ನೋಡಿ ಎಲ್ಲಿ ಚೆನ್ನಾಗಿ ಬೆಳೆದಿದೆ, ಇಲ್ಲಿ ಚೆನ್ನಾಗಿ ತುಂಬಾ ಕಡಿಮೆ ಬೆಳೆದಿರೋದು ಇಲ್ಲಿ ಸಾಧಾರಣವಾಗಿ ಬೆಳೆದಿದೆ. ಹಾಗಾದ್ರೆ ಈ ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳುವಂತ ತೀರ್ಮಾನ ಏನು? ಸಾವಯವ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಇಳುವರಿನೂ ಸಹ ಏನಾಗುತ್ತೆ? ಚೆನ್ನಾಗಿ ಬೆಳೆಯುತ್ತೆ. ಯಾಕಂದ್ರೆ ಆ ಮಣ್ಣಲ್ಲಿ ನೀರನ್ನ ಇಟ್ಕೊಳ್ಳಲ್ಲ, ಜಾಸ್ತಿ ಆಗಿರುತ್ತೆ.